ಕೊನೆಯದಾಗಿ ಏಪ್ರಿಲ್ ತಿಂಗಳ ಮೀನರಾಶಿಗೆ ಹೇಗೆ ಅನ್ನೋದು ವಿಶೇಷವಾಗಿರ್ತಕ್ಕಂಥದ್ದು. ಆಸೆಗಳು ಆಮಿಷವಾಗದಂತೆ ಎಚ್ಚರ ವಹಿಸಬೇಕು ಅಂತ ಒಂದು ವಿಷಯ. ಆಸೆಗಳು ದೊಡ್ಡದಲ್ಲ, ಆಸೆಗಳು ಸಹಜ. ಅದು ದೊಡ್ಡದಿದ್ದರೂ ಸಹಜವೇ ಮನುಷ್ಯನಿಗೆ. ಆದರೆ ಅದೇ ಆಸೆ ಆಮಿಷವಾದರೆ ಆ ಆಮಿಷವೇ ವಿಷವಾಗ್ತದೆ ಅಂತಂತ. ಹಾಗಾಗಿ ಜನ್ಮದಲ್ಲಿ ಇರತಕ್ಕಂಥ ಶುಕ್ರನು, ಬುಧನು, ಶನಿಯು, ರಾಹು ಇವರದೆಲ್ಲ ಪೀಡನೆಗಳು ಜಾಸ್ತಿ ಇರ್ತದೆ. ನಾನಾ ಆಕಾಂಕ್ಷೆಗಳನ್ನು ಉತ್ಪತ್ತಿ ಮಾಡ್ತಾರೆ, ನಾನಾ ಬಯಕೆಗಳನ್ನು ಉತ್ಪತ್ತಿ ಆಗ್ತಕ್ಕಂತಹ ಕಾಲ. ಸಮುದ್ರ ರಾಶಿ ಅಂದರೆ ಮೀನರಾಶಿ ಕೂಡ. ಹಾಗಾಗಿ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಅವರನ್ನು ನೋಡಿ ಅವ್ರು ಹಾಗಿದ್ದಾರೆ, ನನಗೆ ನಾವು ಹೀಗಿದ್ದೀವಿ, ಈ ರೀತಿಯ ಅನೇಕವಾಗಿರ್ತಕ್ಕಂಥ ಮಾನಸಿಕ ಗೊಂದಲಗಳಿಗೂ ಕೂಡ ಮೀನರಾಶಿಯವರು ಈ ಕಳೆದ ಕೆಲವು ತಿಂಗಳಿಂದ ಇರಲಿಕ್ಕೆ ಸಾಕು. ಅದನ್ನೆಲ್ಲ ಆಮಿಷವಾಗದಂತೆ ಎಚ್ಚರ ವಹಿಸಿ. ಆಶೆಗಳು ಕೈಗೂಡ್ತದೆ. ಪ್ರೋಗ್ರೆಸಿವ್ಲಿ ಡೌನ್ ದ ಲೈನ್ ನಿಮಗೆ ಬೇಕಾದ್ದು ಸುಖ ನೆಮ್ಮದಿ ಸಿಗ್ತದೆ. ಆದರೆ ಅದು ಆಮಿಷವಾಗದಂತೆ ನೋಡಿಕೊಳ್ಳಿ. ಅದೇ ನಿಮಗೆ ನಾನು ಕೊಡ್ತಕ್ಕಂಥ ಉತ್ತಮ ಸಲಹೆ ಈ ತಿಂಗಳಿಗೆ. ಮನಸ್ಸಿನ ಸಮತ್ವ ಕಾಪಿಟ್ಟುಕೊಳ್ಳೋದಕ್ಕೋಸ್ಕರ ಧ್ಯಾನ ಸತ್ಸಂಗಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿ, ನಾಮಸ್ಮರಣೆಯನ್ನು ಅಭ್ಯಾಸ ಮಾಡಿ, ನವಗ್ರಹ ಶಾಂತಿ, ದರ್ಶನ, ನರಸಿಂಹದೇವರ ಹೋಮ ಅಥವಾ ದುರ್ಗಾ ಹೋಮ, ಈ ರೀತಿಯ ಹೋಮ ಶಾಂತಿಗಳನ್ನು, ಗ್ರಹ ಶಾಂತಿಗಳನ್ನು ಮಾಡ್ತಾ ಮುಂದುವರೆದರೆ ವರ್ಷದ ಆರಂಭದಲ್ಲಿ ಎಷ್ಟೋ ದುಷ್ಟಾರಿಷ್ಟಗಳು ಪರಿಹಾರ ಆಗ್ತದೆ ಅಂತಂತ ಶಾಸ್ತ್ರವಚನ. ಇಷ್ಟು ಮೇಷಾದಿ 12 ರಾಶಿಗಳ ಏಪ್ರಿಲ್ ಮಾಸ ಭವಿಷ್ಯ ಆಗಿತ್ತು. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.